ಅಶ್ವಿನಿ ಮೇಡಮ್ ಅವರ ಒಂದು ಹೊಸ ಕಾರನ್ನು ನೋಡಿ ಧೃತಿ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಆಶ್ಚರ್ಯಪಟ್ಟಿದ್ದಾರೆ. ಧೃತಿ ಅವರಿಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿಯ ಒಂದು ದುಬಾರಿ ಕಾರನ್ನ ಅಂದ್ರೆ ಅಶ್ವಿನಿ ಮೇಡಮ್ ಅವರು ತಗೋತಾರೆ ಅಂತ. ಫಾರಿನ್ ಇರುವಂತಹ ಧೃತಿ ಅವರಿಗೂ ಕೂಡ ಒಂದು ದೊಡ್ಡ ಸರ್ಪ್ರೈಸ್. ನಂತರ ಒಂದು ಫೋಟೋವನ್ನು ಕೂಡ ನೋಡಿ ಅವರಿಗೂ ಕೂಡ ಆಶ್ಚರ್ಯವಾಗುತ್ತೆ. ನಂತರ ಅಶ್ವಿನಿ ಮೇಡಮ್ಗೆ ಕಾಲ್ ಮಾಡಿ ಕೂಡ ತಿಳಿಸ್ತಾರೆ ಏನಿದು ಕಾರ್ ಅಂತ ಗೊತ್ತಾಗುತ್ತೆ, ಒಂದು ಹೊಸ ಕಾರನ್ನು ತಗೊಂಡಿದ್ದಾರೆ ಅಂತ. ಈ ಒಂದು ಕಾರನ್ನು ನೋಡಬೇಕು ಅಂತ ಧೃತಿ ಅವರು ಕೂಡ ಬಹಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಒಂದು ಸ್ವಂತ ಕಾರನ್ನು ತಗೊಂಡಿದ್ದಾರೆ, ಆಡಿ Q7 ಅಂತ ಬಹಳಷ್ಟು ದುಬಾರಿ ಮತ್ತು ಐಷಾರಾಮಿಯಾಗಿರುವಂತಹ ಕಾರ್. ಧೃತಿ ಅವರು ಫಾರಿನ್ ಅಲ್ಲಿ ಇರೋದು, ಆಗಾಗ ಇಲ್ಲಿಗೆ ಬರೋಕ್ಕಾಗೋದಿಲ್ಲ, ತುಂಬಾನೇ ಕಷ್ಟ. ಅಲ್ಲಿ ವ್ಯಾಸಂಗ ಅಥವಾ ಬೇರೆ ಏನೋ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರು ಬಿಡುವು ಸಿಕ್ಕಾಗ, ಟೈಮ್ ಸಿಕ್ಕಾಗ, ಫ್ರೀ ಇದ್ದಾಗ ಮಾತ್ರ ಬರೋಕ್ಕಾಗೋದು. ಅಂದರೆ ಒಂದು 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಬರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಅಲ್ಲೇ ವ್ಯಾಸಂಗ ಅಥವಾ ಓದ್ತಾ ಇದ್ದಾರೆ, ಬೇರೆ ಏನಾದ್ರು ಮಾಡ್ತಾ ಇರ್ಬೋದು. ವಂದಿತಾ ಅವರನ್ನ ತುಂಬಾನೇ ಫ್ಯಾಮಿಲಿಯವರು ಕೂಡ ಮಿಸ್ ಮಾಡ್ಕೊಳ್ತಾರೆ. ಎಸ್ಪೆಷಲಿ ಅಶ್ವಿನಿ ಮೇಡಮ್ ಅವರು ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ದೊಡ್ಡ ಮಗಳು, ಮೊದಲ ಮಗಳು ಅಂದ್ರೆ ತುಂಬಾ ಇಷ್ಟ. ಈಗ ಸದ್ಯಕ್ಕೆ ಅವರು ಜವಾಬ್ದಾರಿಯನ್ನು ತಗೊಂಡು ಅಲ್ಲೇ ವ್ಯಾಸಂಗ ಮಾಡ್ತಾ ಇದ್ದಾರೆ. ಬಹಳಷ್ಟು ನಿರೀಕ್ಷೆಯೂ ಕೂಡ ಇದೆ. ಅವರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ, ಪ್ರೊಡ್ಯೂಸರ್ ಆಗ್ತಾರೆ ಏನು ಅಂತ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಅಭಿಮಾನಿಗಳು ವೆಲ್ಕಮ್ ಮಾಡ್ಕೊಳ್ತಾರೆ. ಅಶ್ವಿನಿ ಮೇಡಮ್ ಅವರು ಕೂಡ ಅಷ್ಟೇ PRK ಪ್ರೊಡಕ್ಷನ್ ಕಂಪ್ಲೀಟ್ ಒಂದು ಸಂಸ್ಥೆನ ಅವರು ಒಂದು ಪಾಲುದಾರರಾಗಿ ಮಾಡ್ತಾರೆ. ನಿಮ್ಗೆ ಅನಿಸುತ್ತೆ ಅಶ್ವಿನಿ ಮೇಡಮ್ ಅವರ ಕಾರ್ ಹೇಗಿದೆ? ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ವಿಡಿಯೋನ ಶೇರ್ ಮಾಡಿ.